ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಭಾಗ 2ರ ಅಧ್ಯಾಯ 13 ಘನಾಕೃತಿಗಳು ಈ ಅಭ್ಯಾಸದ ಮೊದಲ ಅಭ್ಯಾಸವನ್ನು ನೋಡ್ತಾ ಹೋಗೋಣ. ಅಭ್ಯಾಸ 13.1 ಮೊದಲನೇ ಪ್ರಶ್ನೆ. ಯಾವ ಜಾಲಗಳು ಘನಗಳನ್ನು ಉಂಟುಮಾಡುತ್ತವೆ ಎಂಬುದನ್ನು ಗುರುತಿಸಿ. ಜಾಲಗಳ ನಕಲುಗಳನ್ನು ಕತ್ತರಿಸಿ ಮತ್ತು ಪ್ರಯತ್ನಿಸಿ. ನೀವು ಒಂದ್ಸಾರಿ ನಿಮ್ಮ ಮನೆಗಳಲ್ಲಿ ಈ ರೀತಿ ಕತ್ತರಿಸಿ ಟ್ರೈ ಮಾಡಿ ನೋಡಿ. ಇದು ಈ ಮೊದಲ ಪ್ರಶ್ನೆಯ ಮೊದಲ ಜಾಲ. ನಾವು ಈ ರೀತಿ ಕತ್ತರಿಸಿಟ್ಕೊಂಡಿದ್ದೀವಿ. ಈ ಜಾಲ ಘನವನ್ನು ಉಂಟು ಮಾಡುತ್ತೋ ಇಲ್ಲೋ ಅನ್ನೋದನ್ನು ನೋಡೋಣ. ನೋಡಿ, ಈ ಜಾಲವು ಘನವನ್ನು ಉಂಟು ಮಾಡುತ್ತೋ ಇಲ್ಲವೋ ಅನ್ನೋದನ್ನು ನೋಡೋಣ. ಇಲ್ಲಿ ಈ ಘನವು ಕವರ್ ಆಗಿಲ್ಲ, ಹಾಗಾಗಿ ಈ ಜಾಲವು ಘನವನ್ನು ಉಂಟು ಮಾಡುವುದಿಲ್ಲ. ಈ ಜಾಲವು ಎರಡನೇ ಪ್ರಶ್ನೆಗೆ ಈ ಜಾಲವು ಘನವನ್ನು ಉಂಟು ಮಾಡುತ್ತದೋ ಇಲ್ಲವೋ ಎಂಬುದನ್ನು ನಾವು ನೋಡೋಣ. ನೋಡಿ, ಈ ಜಾಲವನ್ನು ಮಡಿಚಿ ನೋಡೋಣ. ಈ ಜಾಲವು ಒಂದು ಪೂರ್ಣ ಘನವನ್ನು ಉಂಟು ಮಾಡುತ್ತದೆ. ನೋಡಿ, ಹೀಗೆ ಈ ಜಾಲವು ಒಂದು ಪೂರ್ಣ ಘನವನ್ನು ಉಂಟು ಮಾಡುವುದರಿಂದ ಇದು ಹೌದು. ನೋಡಿ, ಈ ಜಾಲವು ಮೂರನೇ ಚಿತ್ರದ ಹಾಗೆ ಇದೆ. ಇದರಿಂದ ನಾವು ಘನವನ್ನು ರಚಿಸಲು ಪ್ರಯತ್ನಿಸೋಣ. ನೋಡಿ, ಇದರಿಂದ ನಾವು ಘನವನ್ನು ರೆಡಿ ಮಾಡಲು ಪ್ರಯತ್ನಿಸೋಣ. ಹೌದು, ಈ ಜಾಲದಿಂದ ನಾವು ಪೂರ್ಣ ಘನವನ್ನು ಪಡೆಯುವುದರಿಂದ ಈ ಜಾಲವು ಘನವನ್ನು ಉಂಟು ಮಾಡುತ್ತದೆ. ಇದು 4ನೇ ಪ್ರಶ್ನೆಯ ಜಾಲ. ಇದನ್ನು ಸಹ ಮಾಡಿ ನೋಡೋಣ. ಈ ಜಾಲವು ಸಹ ಒಂದು ಪೂರ್ಣ ಘನವನ್ನು ಉಂಟು ಮಾಡುತ್ತದೆ. ಇದು 5ನೇ ಪ್ರಶ್ನೆಯ ಜಾಲ. ಇದರಿಂದ ಸಹ ನಾವು ಪೂರ್ಣ ಘನವನ್ನು ಉಂಟು ಮಾಡಲು ಪ್ರಯತ್ನಿಸೋಣ. ಇಲ್ಲಿ ಗಮನಿಸಿ, ನಾವು ಈ ಜಾಲದಿಂದ ಒಂದು ಪೂರ್ಣ ಘನವನ್ನು ಪಡೆಯಲು ಸಾಧ್ಯವಿಲ್ಲ. ಇದು 6ನೇ ಪ್ರಶ್ನೆಯ ಜಾಲ. ಇದರಿಂದ ಸಹ ನಾವು ಇದು ಪೂರ್ಣ ಘನವನ್ನು ಉಂಟು ಮಾಡಬಹುದೇ ಎಂದು ಪ್ರಯತ್ನಿಸೋಣ. ಈ ಜಾಲದಿಂದ ನಾವು ಪೂರ್ಣ ಘನವನ್ನು ಉಂಟು ಮಾಡಲು ಪ್ರಯತ್ನಿಸೋಣ. ಹೌದು, ಈ ಜಾಲವು ಒಂದು ಪೂರ್ಣ ಘನವನ್ನು ಉಂಟು ಮಾಡಬಲ್ಲದು. ಇವುಗಳನ್ನು ನೀವು ಸಹ ಕತ್ತರಿಸಿ ಪ್ರಯತ್ನಿಸಿ ನೋಡಿ. ಪ್ರಶ್ನೆ 2. ಪ್ರತಿ ಮುಖದ ಮೇಲೆ ಚುಕ್ಕೆಗಳನ್ನು ಹೊಂದಿರುವ ಘನಗಳೇ ದಾಳಗಳು. ನೀವೆಲ್ಲರೂ ದಾಳಗಳನ್ನು ಆಡಿರ್ತೀರಿ. ಈ ದಾಳದ ಅಭಿಮುಖ ಬಾಹುಗಳ ಚುಕ್ಕೆಗಳನ್ನು ಸೇರಿಸಿದಾಗ ನಮಗೆ ಎಷ್ಟು ಬರಬೇಕಲ್ಲಿ? 7. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಮುಂದ್ಗಡೆ ಎಷ್ಟಿದೆ? 5. ಅಂದರೆ ಅದರ ಹಿಂದಿನ ಭಾಗ, ಅದರ ಅಪೋಸಿಟ್ ಭಾಗದಲ್ಲಿ ಎಷ್ಟು ಚುಕ್ಕೆಗಳಿರಬೇಕು? 2. ಅಂದರೆ ಈ ಭಾಗದ ಚುಕ್ಕೆ ಮತ್ತು ಹಿಂದಿನ ಭಾಗದ ಚುಕ್ಕೆಯನ್ನು ನಾವು ಸೇರಿಸಿದಾಗ ಒಟ್ಟು 7 ಚುಕ್ಕೆಗಳಾಗಬೇಕು. ಹೀಗೆ ಇಲ್ಲಿ 2 ರಚನೆಗಳನ್ನು ನೋಡಿದ್ದಾರೆ, ಅವುಗಳನ್ನು ನೋಡೋಣ. ದಾಳದ ಅಭಿಮುಖ ಮುಖಗಳ ಮೇಲಿನ ಒಟ್ಟು ಚುಕ್ಕೆಗಳ ಸಂಖ್ಯೆ ಎಷ್ಟು? ಹೌದು, 7. ಇಲ್ಲಿ ದಾಳಗಳನ್ನು ಅಂದರೆ ಘನಗಳನ್ನು ರಚಿಸಲು 2 ಜಾಲಗಳಿವೆ. ಅವರು ಇಲ್ಲಿ 2 ಜಾಲಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಚೌಕದಲ್ಲಿರುವ ಸಂಖ್ಯೆಯು ಆ ಡಬ್ಬದಲ್ಲಿನ ಚುಕ್ಕೆಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಇಲ್ಲಿ ಬಿಟ್ಟಿರುವ ಸಂಖ್ಯೆಗಳನ್ನು ನಾವು ಬರಿಬೇಕಾಗತ್ತೆ. ಹೇಗೆ ಅಂದರೆ, ಈ ಜಾಲವನ್ನು ಬಳಸಿ ನಾವು ಪೂರ್ಣ ಘನವನ್ನು ರಚಿಸಿ ಅದರ ಅಭಿಮುಖ ಬಾಹುವಿನ ಮೇಲೆ ಬರುವಂತಹ ಚುಕ್ಕೆಯನ್ನು ಅಥವಾ ನಂಬರನ್ನು ಬರೆಯಬೇಕು. ಇಲ್ಲಿ ನೋಡಿ, ಇದು ಮೊದಲನೆಯ ಜಾಲ. ಈ ಜಾಲವನ್ನು ಬಳಸ್ಕೊಂಡು ನಾವು ಒಂದು ಪೂರ್ಣ ಘನವನ್ನು ಮಾಡಿ ಇದರ ಅಭಿಮುಖ ಬಾಹು ಅಂದರೆ ಅದರ ಅಪೋಸಿಟ್ ಸೈಡ್ನಲ್ಲಿ ಎಷ್ಟು ಚುಕ್ಕೆ ಬರುತ್ತೆ ಅನ್ನೋದನ್ನು ಬರ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಮೊದಲ ಚೌಕದ ಇದರ ಮೇಲೆ ಮುಖದ ಮೇಲೆ 4 ಇದೆ. ಇದರ ಅಭಿಮುಖ ಬಾಹು ಎಷ್ಟು ಬರಬೇಕು? 2. ಇಲ್ಲಿ 4ಕ್ಕೆ ಎಷ್ಟು ಬರಬೇಕು? 2 ಅಲ್ಲ, 3. ಇದರ ಅಭಿಮುಖ ಬಾಹುವಿಗೆ ಎಷ್ಟು ಚುಕ್ಕೆಗಳಿರೋದು ಬರಬೇಕು?
3. ಇಲ್ಲಿ ನೋಡಿ, ಈ ಮುಖದ ಮೇಲೆ 5 ಇದೆ. ಹಾಗಾದರೆ ಇದರ ಅಭಿಮುಖ ಬಾಹು ಅಥವಾ ಅಪೋಸಿಟ್ ಸೈಡಿಗೆ ಎಷ್ಟು ಬರಬೇಕು? 2. ಈ ಮುಖದ ಸಂಖ್ಯೆ 6. ಇದರ ಅಭಿಮುಖ ಬಾಹುವಿನ ಚುಕ್ಕೆಯ ಸಂಖ್ಯೆ ಎಷ್ಟಾಗಿರಬೇಕು? 1. ಇಲ್ಲಿ ನೋಡಿ, ಈ ಘನವನ್ನು ನಾವು ಈಗ ಬಿಚ್ಚಿ ನೋಡಿದಾಗ ಅದರ ಅಭಿಮುಖ ಬಾಹು ಅಥವಾ ಅದರ ಅಪೋಸಿಟ್ ಸೈಡ್ನ ಬಾಹುಗಳ ಸಂಖ್ಯೆ ಇಷ್ಟಾಗಿರುತ್ತೆ. ಇದನ್ನು ನೋಡಿ ನಾವಿಲ್ಲಿ ಈ ಡಬ್ಬಗಳಲ್ಲಿ ಪೂರ್ಣಗೊಳಿಸೋಣ. 1, 3, 2. ಈಗ ಇಲ್ಲಿ ಎರಡನೇ ದಾಳ ಅಥವಾ ಎರಡನೇ ಜಾಲದಿಂದ ಈ ಘನವನ್ನು ಪೂರ್ಣಗೊಳಿಸೋಣ. ಇದು ಈ ಎರಡನೇ ಜಾಲಕ್ಕೆ ಉದಾಹರಣೆ. ಇದನ್ನು ಬಳಸ್ಕೊಂಡು ನಾವು ಈ ದಾಳದ ಅಭಿಮುಖ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯೋಣ. ಇದು ಈ ಜಾಲದ ಅಭಿಮುಖ ಬಾಹುಗಳ ಸಂಖ್ಯೆ. ಈ ಸಂಖ್ಯೆಗಳನ್ನು ನಾವು ಈ ಜಾಗದಲ್ಲಿ ತುಂಬೋಣ. ನೋಡಿ, 3ನೇ ಪ್ರಶ್ನೆ, ಇದು ದಾಳಕ್ಕೆ ಜಾಲವಾಗಬಹುದೇ? ನಿಮ್ಮ ಉತ್ತರವನ್ನು ವಿವರಿಸಿ. ಅಂದರೆ ಈ ಜಾಲದಿಂದ ನಾವು ಇಲ್ಲಿ ನೋಡಿ, ಈ ಚಿತ್ರಕ್ಕೆ ಸಮನಾಗಿದೆ. ನಾವು ಈ ಜಾಲದಿಂದ ಘನವನ್ನು ರಚಿಸಬಹುದೇ ಹೊರತು ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳಿಗೆ ಅಂದರೆ ನಾವು ಘನವನ್ನು ರಚಿಸಿದಾಗ ಅವುಗಳ ಅಭಿಮುಖ ಬಾಹುಗಳ ಮೇಲೆ ಇರುವಂಥ ಸಂಖ್ಯೆಯ ಮೊತ್ತ 7 ಆಗುವುದಿಲ್ಲ. ಆದ್ದರಿಂದ ಇದು ದಾಳಕ್ಕೆ ಜಾಲ ಆಗುವುದಿಲ್ಲ. ಇದು ದಾಳಕ್ಕೆ ಜಾಲ ಆಗುವುದಿಲ್ಲ ಏಕೆಂದರೆ ಅವುಗಳ ಅಭಿಮುಖ ಬಾಹುಗಳ ಮೊತ್ತ, ಅವುಗಳ ಅಪೋಸಿಟ್ ಸೈಡ್ಗಳ ಮೊತ್ತ ಎಷ್ಟಾಗಬೇಕು? ಹೌದು, 7 ಆಗಬೇಕು. ಆದರೆ ಈ ಜಾಲದಿಂದ ಅವುಗಳ ಅಭಿಮುಖ ಬಾಹುಗಳ ಮೊತ್ತ 7ಕ್ಕೆ ಸಮನಾಗೋದಿಲ್ಲ. ಆದ್ದರಿಂದ ಇದು ಈ ದಾಳಕ್ಕೆ ಜಾಲ ಆಗೋದಿಲ್ಲ. 4ನೇ ಪ್ರಶ್ನೆ, ಘನವನ್ನು ರಚಿಸಲು ಒಂದು ಅಪೂರ್ಣ ಜಾಲ ಇಲ್ಲಿದೆ. ಇದನ್ನು ಕನಿಷ್ಠ 2 ವಿಧಾನಗಳಿಂದ ಪೂರ್ಣಗೊಳಿಸಿ. ಘನಕ್ಕೆ 6 ಮುಖಗಳಿವೆ ಎಂದು ನೆನಪಿಸಿಕೊಳ್ಳಿ. ಈ ಜಾಲದಲ್ಲಿ ಎಷ್ಟು ಮುಖಗಳು ಇವೆ? ಈ ಜಾಲದಲ್ಲಿ ಎಷ್ಟು ಮುಖಗಳಿದ್ದಾವೆ? 3 ಮುಖಗಳಿದ್ದಾವೆ. ನಾವು ಇನ್ನೂ 3 ಮುಖಗಳನ್ನು ಬಳಸಿ 2 ಬೇರೆ ಬೇರೆ ಜಾಲಗಳನ್ನು ರಚಿಸೋಣ. ನೀವು ಕೂಡ ಈ ರೀತಿ ಜಾಲಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬಿಡಿಸಿ. ಸೂಕ್ತ ಘನಗಳೊಂದಿಗೆ ಜಾಲಗಳನ್ನು ಹೊಂದಿಸಿ. ಚೌಕಘನಕ್ಕೆ ಈ ಜಾಲ, ಸಿಲಿಂಡರ್ಗೆ ಇದು, ಶಂಕುವಿಗೆ ಇದು, ಗೋಪುರಕ್ಕೆ ಇದು. ನಾವು ಈ ವಿಡಿಯೋದಲ್ಲಿ ಈ ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ನೋಡೋಣ. ಅಲ್ಲಿಯವರೆಗೂ ಧನ್ಯವಾದಗಳು.